ಈಗ ಜಯನಗರದ ತಿಲಕ್ ನಗರಲ್ಲಿದ್ದೀವಿ. ಜನಗಳನ್ನು ಮಾತಾಡಿಸೋಣ ಬನ್ನಿ. ಸರ್, ಲೋಕಸಭಾ ಎಲೆಕ್ಷನ್ಸ್ ಬರ್ತಾ ಇದೆ. ಏಪ್ರಿಲ್ 26ನೇ ತಾರೀಕು ಎಲೆಕ್ಷನ್ ಇದೆ. ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ? ಬಿಜೆಪಿ ಸರ್. ಬಿಜೆಪಿ. ಯಾಕೆ ಬಿಜೆಪಿ? ಮೋದಿ ಒಳ್ಳೆ ಕೆಲಸ ಮಾಡ್ತಾರೆ. ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಯಾರು ಸರ್ ನಿಮಗೆ MP ಅಭ್ಯರ್ಥಿ? ಬಿಜೆಪಿ MP ಬಂದ್ಬಿಟ್ಟು ಇವರು ಇದ್ದಾರೆ, ತೇಜಸ್ವಿ ಸೂರ್ಯ. ಕಾಂಗ್ರೆಸ್ಸಿಂದ ಸೌಮ್ಯ ರೆಡ್ಡಿ ಲೇಡಿ, ಅವರು ಚೆನ್ನಾಗಿದ್ದಾರೆ. ನೀವು ಯಾರಿಗೆ ಓಟ್ ಹಾಕ್ಬೇಕು ಅನ್ಕೋತೀರಿ? ತೇಜಸ್ವಿ ಸೂರ್ಯಗೆ. ಏಪ್ರಿಲ್ 26 ಲೋಕಸಭಾ ಎಲೆಕ್ಷನ್ಸ್ ಬೆಂಗಳೂರಲ್ಲ, ಎಲ್ಲ ಕಡೆನೂ ಇದೆ. ಸುಮಾರು 8 ಫೇಸಲ್ಲಿ ನಡೀತಾ ಇದೆ. ನಿಮಗೆ ಏನನ್ಸುತ್ತೆ, ಈ ಸತಿ ಯಾವ ಪಕ್ಷ ಬರ್ಬೋದು ಅನ್ಸುತ್ತೆ? ನೋಡೋಣ ಸರ್, ದೇವರಿದ್ದಾನೆ ಯಾವ ಪಕ್ಷ ಬರ್ತಾರೆ ಹೇಳೋಕ್ಕಾಗಲ್ಲ. ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಿ? ನಾವು ಕಾಂಗ್ರೆಸ್ ಸರ್. ಕಾಂಗ್ರೆಸ್ಗೆ ಯಾಕೆ ಹಾಕಬೇಕು? ನಮಗೆ ಒಳ್ಳೇದು ಮಾಡೋರು ಅದಕ್ಕೆ ಹಾಕ್ತಾ ಇದ್ದೀವಿ. ಯಾರಿಗೆ ಓಟ್ ಹಾಕ್ತೀರಪ್ಪ ನೀವು? ಬಿಜೆಪಿಗೆ ಹಾಕ್ತೀರಾ? ಕಾಂಗ್ರೆಸ್ಗೆ. ಕಾಂಗ್ರೆಸ್ಸಲ್ಲಿ ಈ ಸತಿ ರಾಹುಲ್ ಗಾಂಧಿ ಬರ್ತಾರೆ ಅನ್ಸುತ್ತಾ ನಿಮಗೆ? ಬರಬೇಕು, ಮೋಸ್ಟ್ಲಿ ಬರಬೇಕು. ಮೋದಿ ಬೇಡ ಅಂತೀರಾ? ಬೇಡ ಸರ್, ಭಾಳ ತಂಗಾಕ್ಬಿಟ್ಟು ಎಲ್ಲರೂ ನಾವೆಲ್ಲ ನೀವು ತಂಗಾಕ್ಬಿಟ್ಟು. ಈಗ ಲೋಕಸಭಾ ಎಲೆಕ್ಷನ್ಸ್ ಬರ್ತಾ ಇದೆ. ಏಪ್ರಿಲ್ 26ನೇ ತಾರೀಕು ವೋಟಿಂಗ್ ಇದೆ. ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ ಸರ್? ಕಾಂಗ್ರೆಸ್ ಪಕ್ಷಕ್ಕೆ. ಯಾಕೆ ಸರ್ ಕಾಂಗ್ರೆಸ್ಗೆ ಹಾಕ್ಬೇಕು? ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡ್ತದೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ನಿಮಗೆ ಲೋಕಲ್ ಕ್ಯಾಂಡಿಡೇಟು ತೇಜಸ್ವಿ ಸೂರ್ಯ ಇದ್ದಾರೆ. ಆಮೇಲೆ ಕಾಂಗ್ರೆಸ್ ಇಂದ ಸೌಮ್ಯ ರೆಡ್ಡಿ ಇದ್ದಾರೆ. ಯಾರಿಗೆ ಓಟ್ ಹಾಕ್ತೀರಿ? ಸೌಮ್ಯ ರೆಡ್ಡಿ ಅವರು ರಾಮಲಿಂಗಾರೆಡ್ಡಿ ಮಗಳು. ಹಾಗಾಗಿ ಓಟ್ ಹಾಕ್ತಿದ್ದೀರಾ ಅಥವಾ ಸೌಮ್ಯ ರೆಡ್ಡಿಗೋಸ್ಕರನೇ ಹಾಕ್ತಿದ್ದೀರಾ? ಇಲ್ಲ, ಕಾಂಗ್ರೆಸ್ ನೋಡಿ ಓಟ್ ಹಾಕ್ತೀವಿ. ಯಾವ್ದಾರು ಇರಲಿ ಪರವಾಗಿಲ್ಲ, ಕ್ಯಾಂಡಿಡೇಟ್ ಯಾರೇ ಇರಲಿ ಕಾಂಗ್ರೆಸ್ ಇಂದ. ಸರ್, ಲೋಕಸಭಾ ಎಲೆಕ್ಷನ್ಸ್ ಬರ್ತಾ ಇದೆ. ನಿಮ್ಮ ಓಟ್ ಯಾರಿಗೆ? ಬಿಜೆಪಿ, ಕಾಂಗ್ರೆಸ್? ಸರ್, ಕೆಲಸ ಮಾಡ್ತಿರೋದು ಸ್ಟೇಟ್ನಲ್ಲಿ ಕಾಂಗ್ರೆಸ್ ಇವಾಗ ಒಳ್ಳೆ ಕೆಲಸ ಮಾಡ್ತಾ ಇದೆ. ಸೆಂಟ್ರಲ್ನಲ್ಲಿ ಮೋದಿ ಅವರು ಮಾಡಿದ್ದಾರೆ. ಅಷ್ಟು ಲಾಭ ನಮಗೆ ಅಷ್ಟು ಸಿಕ್ಕಿಲ್ಲ. ನೋಡ್ಬಂದು ಆಮೇಲೆ ಕರಪ್ಷನ್ ಜಾಸ್ತಿ ಇದೆ. ಸರ್, ರಾಹುಲ್ ಗಾಂಧಿ ಬಂದರೆ ಪ್ರೈಮ್ ಮಿನಿಸ್ಟರ್ ಚೆನ್ನಾಗಿ ಆಗ್ತಾರ? ಅವರು ಮಮತಾ ಬ್ಯಾನರ್ಜಿ ಬಂದರೆ ಒಳ್ಳೇದು. ಮಮತಾ ಬ್ಯಾನರ್ಜಿ ಪ್ರೈಮ್ ಮಿನಿಸ್ಟರ್ ಆಗಬೇಕು. ಸರ್, ಎಲೆಕ್ಷನ್ಸ್ ಬರ್ತಾ ಇದೆ. ಏಪ್ರಿಲ್ 26 ಲೋಕಸಭಾ ಎಲೆಕ್ಷನ್. ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ ಸರ್? ಅವ್ರ ಪಾರ್ಟಿ ಚೆನ್ನಾಗಿದೆ ಅವ್ರಿಗೆ. ನೀವು ಹಂಗೆಲ್ಲ ಹೇಳಂಗಿಲ್ಲ. ಯಾವ ಪಕ್ಷಕ್ಕೆ ಹಾಕ್ತೀರಾ? ಪಾರ್ಟಿ ಯಾವುದು ಕೆಲಸ ಮಾಡ್ತಾರೆ ಅವ್ರಿಗೆ ಹಾಕಬೇಕು. ಏಪ್ರಿಲ್ 26 ಎಲೆಕ್ಷನ್ಸ್ ಬರ್ತಾ ಇದೆ, ಲೋಕಸಭಾ ಎಲೆಕ್ಷನ್ನು. ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ ಸರ್? ಇವಾಗ ನಡೀತಿರೋದು ಕಾಂಗ್ರೆಸ್ ಪಕ್ಷನೇ. ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾನೆ ಸರ್. ಏಪ್ರಿಲ್ 26 ಎಲೆಕ್ಷನ್ಸ್ ಬರ್ತಾ ಇದೆ, ಲೋಕಸಭಾ ಎಲೆಕ್ಷನ್ನು. ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ ಸರ್? ನೋಡೋಣ ಸರ್, ಇನ್ನೂ ಡಿಸೈಡ್ ಮಾಡಿಲ್ಲ. ನೀವು ಯಾವ ಪಕ್ಷಕ್ಕೆ ಓಟ್ ಮಾಡಬೇಕು? ಬಿಜೆಪಿಗೆ ಮಾಡ್ತಾ ಇದ್ದೀವಿ. ಬಿಜೆಪಿಗೆ. ಯಾಕೋಸ್ಕರ ಸರ್? ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಂದ ಒಳ್ಳೆ ರೀತಿ ನಡೀತಾ ಇದೆ. ಏನು ಒಳ್ಳೆ ಕೆಲಸ ಮಾಡಿದ್ದಾರೆ? ಎಲ್ಲ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ ಮೋದಿ ಅವರು. ಹಾಗಾದ್ರೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆದ್ರೆ ಈ ಸಲ ನಿಮ್ಗೆ ಏನ್ ಅನ್ಸತ್ತೆ? ಅದನ್ನು ತುಂಬಾ ವರ್ಷಗಳ ನಂತರ ಅವ್ರು ಬರ್ಲಿ ಅಂತ ಆಸೆ ಇದೆ. ಬರ್ಲಿ ಅಂತೀರಾ? ಬರ್ಲಿ ಅಂತಾನು ಆಸೆ ಇದೆ. ರಾಹುಲ್ ಗಾಂಧಿ ಬಂದ್ರೆ ತೊಂದರೆ ಇಲ್ಲ, ಖುಷಿ ಆಗುತ್ತೆ. ನೋಡೋಣ ಅವ್ರ ಆಡಳಿತ ಹೇಗಿರುತ್ತೆ ಅಂತ ಒಮ್ಮೆ ಅವ್ರಿಗೂ ಕೊಟ್ಟು ನೋಡೋಣ. ಏಪ್ರಿಲ್ 26 ಎಲೆಕ್ಷನ್ ಇದೆ, ಲೋಕಸಭಾ ಎಲೆಕ್ಷನ್. ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ? ಕಾಂಗ್ರೆಸ್ ಹಾಕ್ತೀನಿ. ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಒಳ್ಳೆ ಮಾಡಿದ್ರಲ್ಲ ಸರ್. ನಮಗೆ ಎಲೆಕ್ಟ್ರಿಸಿಟಿ ಫ್ರೀ ಇದೆ. ನಮಗೆ 200 ಯೂನಿಟ್ಸ್ ಫ್ರೀ ಇದೆ. ನಮಗೆ ಫ್ರೀ ಯಾರು ಕೊಟ್ಟರು ಅವ್ರಿಗೆ ಓಟ್ ಹಾಕ್ಬಿಡ್ತೀರಿ? ಅವ್ರು ಏನೇ ಕೆಲಸ ಮಾಡಲಿ ಬಿಡಲಿ, ಫ್ರೀ ಕೊಟ್ಟರೆ ಓಟ್ ಹಾಕಬೇಕು. ಇದು ಬೆನಿಫಿಟ್ ಇರಬೇಕಲ್ವಾ? ಪಬ್ಲಿಕ್ಗೆ ಬೆನಿಫಿಟ್ ಇರಬೇಕು. ಅದೇ ಮೇನ್. ನೀವು ಏನಾದರೂ ತಗೊಳ್ದ್ರೆ ನಿಮಗೆ ಬೆನಿಫಿಟ್ ಇರಬೇಕು ಅಲ್ವಾ ಸರ್? ಎಲೆಕ್ಷನ್ಸ್ ಬರ್ತಾ ಇದೆ. ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಿ ಸರ್ ಈ ಸಲ? ಕಾಂಗ್ರೆಸ್ ಪಕ್ಷಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.